ಹಲೋ ಗೈಸ್ ಆಗಿದ್ದೀರಾ, ವೆಲ್ಕಮ್ ಟು ರಿಚ್ ರಿಷ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್ ಇವತ್ತಿನ ವಿಡಿಯೋದಲ್ಲಿ ಎಷ್ಟೋ ಜನ ಲ್ಯಾಪ್ಟಾಪ್ಗಳನ್ನು ಬೈ ಮಾಡಬೇಕು, ಅದೇ ರೀತಿ ಯಾವ ಉದ್ದೇಶಕ್ಕೆ ಯಾವ ಲ್ಯಾಪ್ಟಾಪ್ಗಳು ಬೆಸ್ಟ್ ಆಗಿರ್ತದೆ, ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವ ಬಜೆಟ್ನಲ್ಲಿ ಯಾವ ಲ್ಯಾಪ್ಟಾಪು ನೀವು ತೊಗೊಂಡು ತುಂಬ ಬೆಸ್ಟ್ ಆಗಿರ್ತದೆ. ಎಜುಕೇಷನ್ ಪರ್ಪಸ್ಗೆ ಯಾವ ತೊಗೊಳ್ಬೋದು, ವರ್ಕ್ ಪರ್ಪಸ್ಗೆ ಯಾವ ತೊಗೊಳ್ಬೋದು, ಎಡಿಟಿಂಗ್ ಯಾವ ತೊಗೊಳ್ಬೋದು. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ನೀವೇನಾದರೂ ಗೇಮಿಂಗ್ ಆಡ್ತಾ ಇದ್ದರೆ ಎಂತಹ ಲ್ಯಾಪ್ಟಾಪ್ಗಳು ಎಂತಹ ಪಿ ಸಿಗಳನ್ನು ಬೈ ಮಾಡಬೇಕು, ಇದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ A to Z ತಿಳಿಸ್ಕೊಡೋಕೆ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ಮೊದಲನೇ ಪಾಯಿಂಟ್ ಯಾವುದು ಅಂದರೆ, ನೀವೇನಾದರೂ ಈಗ ಪ್ರೆಸೆಂಟು ಲ್ಯಾಪ್ಟಾಪ್ ಆಗಲಿ ಪಿ ಸಿನ ಬೈ ಮಾಡ್ಕೊಳ್ಬೇಕು ಅಥವಾ ಹೊಸ್ದಾಗಿ ಬೈ ಮಾಡೋದಾಗಿರ್ಬೋದು, ಸೆಕೆಂಡ್ಸಲ್ಲಿ ಬೈ ಮಾಡೋದಾಗಿರ್ಬೋದು. ಈ ಒಂದು ಎರಡು ಡಿಫ್ರೆನ್ಸ್ ಏನಪ್ಪ ಅಂದರೆ, ಹೊಸ್ದಾಗಿ ಬೈ ಮಾಡಿದ್ರು ತುಂಬ ಅನುಕೂಲ ಆಗಿರ್ತದೆ, ಅರ್ಥ ಆಯ್ತಾ. ನೀವೇನಾದರೂ ಸೆಕೆಂಡ್ಸಲ್ಲಿ ಬೈ ಮಾಡಿಕೊಂಡ್ರೆ ಪಿ ಸಿಗಳನ್ನು ತುಂಬ ಇಶ್ಯೂಗಳನ್ನು ಫೇಸ್ ಮಾಡೋದು ಸಾಧ್ಯತೆಗಳು ತುಂಬ ಇರ್ತದೆ, ಅರ್ಥ ಆಯ್ತಾ. ನೀವೇನಾದರೂ ಎಜುಕೇಷನ್ ಪರ್ಪಸ್ಗಾಗಿದ್ದರೆ ಇಂತಹ ಒಂದು ಪಿ ಸಿಗಳನ್ನು ಬೈ ಮಾಡಬಹುದು. ಸುಮಾರು ಯಾವ ಥರ ಪ್ರೊಸೆಸರ್ ಯಾವ ರೀತಿ ಇರಬೇಕು ಸಿಸ್ಟಮ್ ಒಳಗಡೆ, ಅದೇ ರೀತಿ ಮದರ್ ಬೋರ್ಡ್ ಆಗಿರ್ಬೋದು, ಅದೇ ರೀತಿ ರ್ಯಾಮ್ ಆಗಿರ್ಬೋದು, ಇಂಟರ್ನಲ್ ಹಾರ್ಡ್ ಡಿಸ್ಕ್ ಆಗಿರ್ಬೋದು. ಎಂತೆಂಥ ಹಾರ್ಡ್ ಡಿಸ್ಕ್ನಲ್ಲಿ ಈಗ ಕೆಲವೊಂದು ಸುಮಾರು ವೆರೈಟೀಸ್ ಇದೆ, ಅರ್ಥ ಆಯ್ತಾ. ನಾರ್ಮಲ್ ಹಾರ್ಡ್ ಡಿಸ್ಕೆ ಬೇರೆ, SSD ಬೇರೆ, SSD M.2 ಬೇರೆ ಇರ್ತದೆ. ಏಕೆಂದರೆ ಈ ಮೂರರಲ್ಲೂ ಪರ್ಫಾರ್ಮೆನ್ಸು ಡಬಲ್ ಆಗಿರ್ತದೆ, ಅರ್ಥ ಆಯ್ತಾ. ಇದನ್ನು ತಿಳ್ಕೊಂಡು ನೀವು ಏನು ಉದ್ದೇಶಕ್ಕೋಸ್ಕರ ಲ್ಯಾಪ್ಟಾಪನ್ನು ಬೈ ಮಾಡ್ತಾ ಇದ್ದೀರಾ, ಏನು ಉದ್ದೇಶಕ್ಕೋಸ್ಕರ ನೀವು ಒಂದು ಪಿ ಸಿಯನ್ನು ಬೈ ಮಾಡ್ತಾ ಇದ್ದೀರೋ ಆ ಒಂದು ಉದ್ದೇಶವನ್ನು ಫಸ್ಟು ತಿಳ್ಕೊಳ್ಬೇಕಾಗುತ್ತೆ. ಆ ಒಂದು ಉದ್ದೇಶ ನಿಮಗೆ ಗೊತ್ತಿದ್ದಾಗ ಆರಾಮಾಗಿ ನಿಮ್ಮ ಬಜೆಟ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪಿ ಸಿನೂ ಸಹ ಆರಾಮಾಗಿ ಬೈ ಮಾಡ್ಕೊಳ್ಬೋದು. ಯಾವುದೇ ರೀತಿ ಒಂದು ಡೌಟ್ ಮೇಲೆ ಪಿ ಸಿಗಳನ್ನ ತೊಗೊಳೋದಕ್ಕೆ ಹೋಗೋದಿಲ್ಲ, ಅರ್ಥ ಆಯ್ತಾ. ಸುಮ್ಮನೆ ಹಣವನ್ನು ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಮೇಯ್ನಾಗಿ ಪರ್ಪಸ್ ಇರಬೇಕು. ಏನು ಉದ್ದೇಶಕ್ಕೋಸ್ಕರ ಲ್ಯಾಪ್ಟಾಪು ಅಥವಾ ಪಿ ಸಿಯನ್ನು ಬೈ ಮಾಡ್ತಾ ಇದ್ದೀವಿ, ಸುಮ್ಮನೆ ಕಾಟಾಚಾರಕ್ಕೆ, ಫಿಲಮ್ಗಳು ನೋಡೋಕ್ಕೆ ಅಥವಾ ಇನ್ನೇನೋ, ಅರ್ಥ ಆಯ್ತಾ, ವೀಡಿಯೋಸ್ಗಳನ್ನು ನೋಡೋದಕ್ಕೆ ದಯವಿಟ್ಟು ಬೈ ಮಾಡೋದಕ್ಕೆ ಹೋಗಬೇಡಿ. ಇದು ನಿಮಗೆ ಬೋರಿಂಗ್ ಹೊಡೀತದೆ, ಅರ್ಥ ಆಯ್ತಾ. ಸಿಕ್ಕಾಪಟ್ಟೆ ಬೋರಿಂಗ್ ಆಗಿರ್ತದೆ. ನೀವು ಆ ಕೆಲಸಗಳನ್ನು ಮೊಬೈಲ್ನಲ್ಲೇ ಮಾಡ್ಕೊಳ್ಬೋದು, ಅರ್ಥ ಆಯ್ತಾ. ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನೇನಾದರೂ ನೀವೇನಾದರೂ ಒಳ್ಳೆಯ ಉದ್ದೇಶ ಇದೆ, ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಸ್ಕೂಲ್ಗೆ ಹೋಗ್ತಿದ್ರೆ, ಕಾಲೇಜ್ಗೆ ಹೋಗ್ತಿದ್ರೆ, ಪ್ರಾಜೆಕ್ಟ್ ವರ್ಕ್ಸ್ ಆಗಿರ್ಬೋದು, ವರ್ಲ್ಡ್ ಪ್ಯಾಡ್ ಆಗಿರ್ಬೋದು, ಕ್ರೋಮ್ ಯೂಸ್, ಇಂಟರ್ನೆಟ್ ಯೂಸ್ಗಾಗಿರ್ಬೋದು, ಅಥವಾ ಪ್ರಾಜೆಕ್ಟ್ ವರ್ಕ್ಸ್ ಏನಾದರೂ ಮಾಡಬೇಕು ಅಥವಾ ಏನಾದರೂ ಮಾಡ್ಕೊಳ್ಳೋದಕ್ಕಾಗಿರ್ಬೋದು. ಈ ಥರ ಕೆಲವೊಂದು ಉದ್ದೇಶಗಳಿಗೆ ನಿಮ್ಗೆ ಏನಾದರೂ ಲ್ಯಾಪ್ಟಾಪ್ ಬೇಕು ಅಂದರೆ ಸಿಂಪಲ್, ಅರ್ಥ ಆಯ್ತಾ. i3 ಮಾಮೂಲಿ ಇಂಟೆಲಲ್ಲಿ ತೊಗೊಳ್ರಿ ನೀವು. ಮಾಮೂಲಿ i3 ಜನ್ರೇಷನ್ ಅಂದರೆ i3 ಪ್ರೊಸೆಸರಲ್ಲಿ ಅಥವಾ 12th ಜನ್ರೇಷನ್ಗೆ ಹೋಗ್ಬೋದು, ಅಥವಾ 13 ಜನ್ರೇಷನ್ಗೆ ಹೋಗಿ, ಇಲ್ಲಾಂದರೆ i5ನಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಅಂದರೂ ಬೇಸಿಕ್ ಅಂದ್ರೂ ಒಂದು 6th 7th ಅಥವಾ 9th ಜನ್ರೇಷನ್ ಮೇಲೆ ತೊಗೊಂಡ್ರು ತುಂಬ ಬೆಸ್ಟ್ ಆಗಿರ್ತದೆ, ಅರ್ಥ ಆಯ್ತಾ. ನೀವೇನಾದರೂ ಎಜುಕೇಷನ್ಗೋಸ್ಕರ, ಎಜುಕೇಷನ್ ಪರ್ಪಸ್ಗೋಸ್ಕರ ಒಂದು ಪಿ ಸಿಗಳನ್ನು ಬೈ ಮಾಡ್ತಿದ್ರೆ ಈ ಥರ ಬೈ ಮಾಡಿ, ಅರ್ಥ ಆಯ್ತಾ. ಏನೂ ಸಮಸ್ಯೆಗಳಾಗೋದಿಲ್ಲ. ಒಂದು ಮಿನಿಮಮ್ ಅಂದರೂ ಪಿ ಸಿಗೆ ನಿಮಗೆ ಸಿಕ್ಕಾಪಟ್ಟೆ ಲೋ ಬಜೆಟ್ ಆಗುತ್ತೆ. ಪಿ ಸಿ ಮಾನಿಟ್ರು ಎಲ್ಲ ಸುಮಾರು ಒಂದು 20,000 ರೂಪಾಯಿ ಒಳಗಡೆ ನಿಮಗೆ ಸಿಗುತ್ತೆ, ಅರ್ಥ ಆಯ್ತಾ. ಇದಕ್ಕೆ ನಿಮಗೆ ಒಂದು ಗ್ರಾಫಿಕ್ಸ್ ಕಾರ್ಡ್ ಬೇಕಾಗಿರಲ್ಲ. ಇನ್ನೇನಾದರೂ ನಿಮಗೆ ಬೇಕು ಅಂದ್ರೂ ಸಹ ಅದರಲ್ಲೇ ಇನ್ಕ್ಲೂಡಿಂಗ್ ಎಲ್ಲ ಬಂದುಬಿಟ್ಟಿರ್ತದೆ. ಆರಾಮಾಗಿ ಬೇಸಿಕ್ ಯೂಸ್ಗೆ ನಿಮಗೆ ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ. ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಇನ್ನೊಂದೇನಪ್ಪ ಅಂದರೆ, ನೀವೇನಾದರೂ ಸ್ವಲ್ಪ ಹೈಯರ್ ಬಜೆಟಲ್ಲಿ ಏನಾದರೂ ಪಿ ಸಿ ಲ್ಯಾಪ್ಟಾಪ್ಸ್ ನೋಡ್ತಾ ಇದ್ದರೆ ನಿಮ್ಗೇನಾದರೂ ಲ್ಯಾಗ್ ಆಗಬಾರ್ದು. ಸಿಕ್ಕಾಪಟ್ಟೆ ಸಾಫ್ಟ್ವೇರ್ಗಳು, ಯಾವುದೇ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದಂದರೆ ಬೇಸಿಕ್ ಸಾಫ್ಟ್ವೇರ್ಗಳು ಇನ್ಸ್ಟಾಲ್ ಮಾಡ್ಕೊಂಡ್ರು ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್ ಕೊಡಬೇಕು. ಸಿಕ್ಕಾಪಟ್ಟೆ ಒಂದು ನಿಮಗೆ ಅನುಕೂಲ ಆಗುವಂತಹ ಒಂದು ಪರ್ಫಾರ್ಮೆನ್ಸ್ ಅದು ಕೊಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ನಿಮ್ಮ ಬಜೆಟು ಮಿನಿಮಮ್ ಅಂದರೂ 45,000 ರಿಂದ 60,000 ರೂಪಾಯಿ ಒಳಗಡೆ ಒಂದು ಲ್ಯಾಪ್ಟಾಪ್ಗಳನ್ನು ಬೈ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿರಬೇಕು. ಮಿನಿಮಮ್ ಅಂದರೂ i5ನಲ್ಲಿ ನಿಮಗೆ 12th ಇಂದ 13 ಜನ್ರೇಷನ್ ಮಿನಿಮಮ್ ಆದರೂ ನೀವು ಬೈ ಮಾಡ್ಕೊಳ್ಳೇಬೇಕು. ಅದರಲ್ಲೂ ಮಿನಿಮಮ್ ಅಂದರೂ 2 GB ಗ್ರಾಫಿಕ್ಸ್ ಕಾರ್ಡ್ ಇರಲೇಬೇಕಾಗುತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. 16 GB ಮಿನಿಮಮ್ ಅಂದರೆ 16 GB, ಅರ್ಥ ಆಯ್ತಾ, ರ್ಯಾಮ್ ಇರಬೇಕಾಗುತ್ತೆ. ಅದೇ ರೀತಿ SSD M.2 ಆಗಿರ್ಬೋದು, SSD ಆಗಿರ್ಬೋದು, ಅಟ್ಲೀಸ್ಟ್ ಒಂದು 500 GB. ಅದೂ ಆಗಿಲ್ಲ ಅಂದರೆ
ಒಂದು 256 ಏನು GB ಇರ್ತದೋ ಅದನ್ನಾದರೂ ಇನ್ಸ್ಟಾಲೇಷನ್ ಮಾಡಿಕೊಂಡು ನೀವು ತಗೊಂಡ್ರೆ ತುಂಬ ಬೆಸ್ಟ್ ಆಗಿರ್ತದೆ, ಅರ್ಥ ಆಯ್ತಾ. ಇಷ್ಟು ಫ್ಯೂಚರ್ಗಳು ವೆರಿ 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 ಇಂಪಾರ್ಟೆಂಟ್ ಆಗಿರ್ತದೆ. ನೀವೇನಾದರೂ PC ತೊಗೊಳ್ತಿದ್ರೆ, ಇನ್ನೇನಾದರೂ ತೊಗೊಳ್ತಿದ್ರೆ ಇಷ್ಟು ತುಂಬ ವೆರಿ ವೆರಿ ಇಂಪಾರ್ಟೆಂಟ್, ಅರ್ಥ ಆಯ್ತಾ. ನಿಮಗೆ ಎಡಿಟಿಂಗ್ ಮಾಡ್ಕೊಳ್ಬೋದು, ಫೋಟೋಶಾಪ್ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ನಿಮಗೆ ನಾರ್ಮಲ್ ಎಡಿಟಿಂಗ್ ಆರಾಮಾಗಿ ಮಾಡ್ಕೊಳ್ಬೋದು, ವಿಡಿಯೋ ಎಡಿಟಿಂಗ್ ಮಾಡ್ಬೋದು. ಪ್ರೀಮಿಯರ್ ಪ್ರೋನು ಸಪೋರ್ಟ್ ಮಾಡುತ್ತೆ, ನಿಮಗೆ ಫೋಟೋಶಾಪನ್ನು ಸಪೋರ್ಟ್ ಮಾಡುತ್ತೆ. ಏನಾದರೂ ವರ್ಕೋ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್ ಕೊಡ್ತದೆ, ತುಂಬ ಸ್ಪೀಡ್ ಆಗಿರ್ತದೆ, ಅರ್ಥ ಆಯ್ತಾ. ಬೆಟರ್ ಸ್ಪೀಡ್ ಆಗಿರ್ತದೆ, ಸಿಕ್ಕಾಪಟ್ಟೆ ಸ್ಪೀಡ್ ಆಗಿರ್ತದೆ ಅಂತ ನಾನು ಹೇಳೋದಕ್ಕಾಗೋದಿಲ್ಲ, ಅರ್ಥ ಆಯ್ತಾ. ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಥರ್ಡ್ ಪಾಯಿಂಟ್ ಯಾವುದು ಅಂದರೆ ಮೇಯ್ನ್ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ಒಂದು ನೀವೇನಾದರೂ ಗೇಮಿಂಗ್ ಏನಾದರೂ ತೊಗೊಳ್ತಿದ್ದೀರಾ ಅಥವಾ 4K ಎಡಿಟಿಂಗ್ ಪರ್ಪಸ್ಗೆ ಏನಾದರೂ PC ತೊಗೊಳ್ತಿದ್ದೀರಾ ಅಂದರೆ ಮಿನಿಮಮ್ ಅಂದರೂ ನಿಮಗೆ 1 ಲಕ್ಷದ ಮೇಲೆ ಬಜೆಟ್ ಇರಲೇಬೇಕು. ಗೇಮಿಂಗೋಸ್ಕರ ತೊಗೊಳ್ತಿದ್ದೀರಾ ಲ್ಯಾಪ್ಟಾಪ್ ಅಂದರೆ ಅಟ್ಲೀಸ್ಟ್ ಒಂದು 80,000 90,000 ಬರೀ ಗೇಮಿಂಗೋಸ್ಕರ. 1,20,000 ರೂಪಾಯಿ ಒಳಗಡೆ ಆದರೂ ನಿಮಗೆ ಗೇಮಿಂಗ್ಗೆ ಲ್ಯಾಪ್ಟಾಪ್ ಸಿಗುತ್ತೆ. ನೀವೇನಾದರೂ 4K ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀರಾ, ಎಡಿಟಿಂಗ್ಗೋಸ್ಕರನೇ ಸಿಸ್ಟಮ್ ತೊಗೊಳ್ತಿದ್ದೀರಾ ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಜಾಸ್ತಿ ಆಗುತ್ತೆ. ಅದೇ ಥರ ನಿಮಗೆ ಎಕ್ಸ್ಪೆನ್ಸಿವ್ ಇರ್ತದೆ. ಒಂದೊಂದು PC, ಒಂದೊಂದು ಮದರ್ ಬೋರ್ಡ್ ಆಗಿರ್ಬೋದು, ಅಥವಾ ಒಂದು ರ್ಯಾಮ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ಗಳಾಗಿರ್ಬೋದು, SSDಗಳಾಗಿರ್ಬೋದು, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗುತ್ತೆ, ಅರ್ಥ ಆಯ್ತಾ. ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೀವು ಆರಾಮಾಗಿ ಒಂದು PCಗಳನ್ನು ಬೈ ಮಾಡ್ಕೊಳ್ಳಿ. ನಿಮ್ಮ ಉದ್ದೇಶ ತಿಳ್ಕೊಳ್ಳಿ, ನೀವು ಏನಕ್ಕೋಸ್ಕರ PC ಬೈ ಮಾಡ್ತಾ ಇದ್ದೀರಾ ಅದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. ನೀವೇನಾದರೂ ರೇಷನ್ ಕಾರ್ಡ್ ಸೈಬರ್ ಪರ್ಪಸ್ಗಾಗಿರ್ಬೋದು ಅಥವಾ ಬೇರೆ ಏನಾದರೂ ನೀವು ಪರ್ಪಸ್ಗೋಸ್ಕರ ಸೈಬರ್ ಸೆಂಟ್ರು ಇಟ್ಕೊಳ್ಳೋದಕ್ಕಾಗಿರಲಿ, ಬಿಲ್ಲಿಂಗ್ ಆಗಿರಲಿ, ಬೇರೆ ಏನಕ್ಕಾದರೂ ಸಣ್ಣ ಪುಟ್ಟ ಆಫೀಸ್ ಏನಾದರೂ ನೀವು ಮೇಂಟೆನೆನ್ಸ್ ಮಾಡ್ತಾಯಿದ್ರೆ ಅಟ್ಲೀಸ್ಟ್ ನೀವು ಐಫೈನಲ್ಲಿ ಒಂದು 8 ಜನರೇಷನ್ 9 ಜನರೇಷನಿಗೆ ಮಿನಿಮಮ್ ರೀಚ್ ಆಗಲೇಬೇಕಾಗುತ್ತೆ. ಇದು ಮಿನಿಮಮ್ ಬೇಸಿಕ್ಕು ಸಿಸ್ಟಮ್ ಅಂತ ಹೇಳ್ಬೋದು. ಇಷ್ಟಕ್ಕೆ ನೀವು ರೀಚ್ ಮಾಡಿಸ್ಕೊಂಡು ಇಷ್ಟರಲ್ಲಿ ನೀವು ಆರಾಮಾಗಿ ಒಂದು PCಗಳನ್ನು ಬೈ ಮಾಡ್ಬೋದು. ಈ ಒಂದು ಜನ್ರೇಷನಲ್ಲಿ ಬೈ ಮಾಡೋದಕ್ಕೆ ಟ್ರೈ ಮಾಡಿ. SSD ಇರಬೇಕು, M.2 ಇರೋ ಥರ ನೋಡ್ಕೊಳ್ಳಿ. M.2 ಇದ್ದರೆ ಏನಪ್ಪ ಅಂದರೆ ಒಂದು ಪರ್ಫಾರ್ಮೆನ್ಸು ಡಬಲ್ ಆಗಿರ್ತದೆ, ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್ ಕೊಡ್ತದೆ. ಅದರಲ್ಲಿ ಗ್ರಾಫಿಕ್ಸ್ ಕಾರ್ಡ್ ಅಟ್ಲೀಸ್ಟ್ ಒಂದು 2 GB ಇರೋ ಥರನಾದರೂ ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ಇದನ್ನು ದಯವಿಟ್ಟು ತಲೆಯಲ್ಲಿಟ್ಕೊಳ್ಳಿ, ಅರ್ಥ ಆಯ್ತಾ. ಇಷ್ಟು ಇವತ್ತಿನ ಈ ಮಾಹಿತಿ ಅಂತ ಹೇಳ್ಬೋದು. ಇದರಲ್ಲಿ ನಿಮ್ಗೆ ಏನಾದರೂ ಕೆಲವೊಂದು ಪಾಯಿಂಟ್ಸ್ಗಳು ನಿಮಗೆ ಡೌಟ್ ಅನಿಸಿದ್ರೆ ಕೂಡಲೇ ದಯವಿಟ್ಟು ನಮ್ಮ ಯೂಟ್ಯೂಬಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.